ನೋಡ್ರಪ್ಪ, ನಮ್ಮ ಸೆಕ್ಯೂರಿಟಿ ಬಹಳ ಟೈಟ್ ಆಗಿದೆ. ಇವತ್ತಿನಿಂದ ಬೇಕಲ್ವಾ ಸೆಕ್ಯೂರಿಟಿ ಗಾರ್ಡ್? ನನಗೆ ಗೊತ್ತು, ಕಳಿಸ್ತೇನೆ 4 ಗಾರ್ಡ್. ಇವತ್ತಿನ 4 ಗಾರ್ಡ್ಸ್ ನೌಕರಿ ಬಿಟ್ಟು ಹೋಗ್ಬೇಕಾಗಿತ್ತು. ನನ್ನ ಹತ್ರ ಎಕ್ಸ್ಟ್ರಾ ಗಾರ್ಡ್ಸ್ ಇಲ್ಲ ಈಗ. ಸರಿ, ಇವ್ರ ಹತ್ರ ಕೇಳಿ ನೋಡ್ತೇನೆ. ನೋಡಪ್ಪ, ಮಸ್ತ್ ಆಯ್ತು ನಿನ್ನ ಬಾಡಿ. ಈಗ ನಿನ್ನ ಬಳಸು. ನಾನ್ ನಿನಗೆ ಸೆಕ್ಯೂರಿಟಿ ಗಾರ್ಡ್ ನ ನೌಕರಿ ಕೊಡ್ತೇನೆ. ಸರ್, ನನ್ ಮಸಲ್ನಾದ್ರೂ ನೋಡಿ. ಇದನ್ನ ಸೆಕ್ಯೂರಿಟಿ ಗಾರ್ಡ್ ಆಗ್ಲಿಕ್ಕೆ ಮಾಡಿದೀನಾ? ಅರೆ, ಹೀರೋ ಆಗ್ತೀನಿ ನಾನು. 2 ದಿನ ಆದ್ಮೇಲೆ ಆಗು. 2 ದಿನ ಸೆಕ್ಯೂರಿಟಿ ಗಾರ್ಡ್ ಆಗು. ಆಕ್ಟಿಂಗ್ ನ ಪ್ರಾಕ್ಟೀಸು ಆಗುತ್ತೆ. ಸಾರಿ ಸರ್, ನೀವು ನನ್ನ ಗುರುಗಳಿದ್ದೀರಿ, ಆದ್ರೆ ನಾನು ಈ ಕೆಲಸ ಮಾಡೋದಿಲ್ಲ. ನೀನು ಗುರು ದಕ್ಷಿಣ ಅಂತ ತಿಳ್ಕೊಂಡು ಮಾಡಬೇಡು. ಈ ರೀತಿ ಎಲ್ಲ ಆಗೋದಿಲ್ಲ ಸರ್. ಏನೋ ಏನಾಯ್ತು ತೋತಾರಾಮ್? ತಲೆ ಬಗ್ಗಿಸಿ ಯಾಕೆ ಕೂತಿದ್ದಿ? ತಲೆ ಬೋಳು ಮಾಡಿದಾಗ ಗುಳ್ಳೆ ಎದ್ದು ಬಿಡ್ತು. ಗುಳ್ಳೆ ಬಂತು? ನಮಗಂತೂ ಕಾಣಿಸ್ತಿಲ್ಲ. ಮತ್ತಿವನ ತಲೆಯಲ್ಲಿ ಬೋಳಾಗಿದೆ. ತೋತಾರಾಮ್ ಟೆನ್ಷನ್ ಅಲ್ಲಿದ್ದಾನೆ. ನೀನು ಮತ್ತಷ್ಟು ಟೆನ್ಷನ್ ಕೊಡ್ತಾ ಇದ್ಯಾ? ಹಾ, ಹೇಳು ತೋತಾರಾಮ್, ಏನ್ ವಿಷಯ? ಬಹುಶಃ ನಾವು ನಿಮ್ಗೆ ಹೆಲ್ಪ್ ಮಾಡಬಹುದು. ನೋಡಪ್ಪ, ನಾನು ಸೆಕ್ಯೂರಿಟಿ ಸರ್ವೆ ಶುರು ಮಾಡಿದ್ದೇನೆ. ಇದರಲ್ಲಿ ಮುಖ ಬಾಡಿಸುವಂತದ್ದು ಏನಿದೆ? ಇದಂತೂ ಒಳ್ಳೆ ವಿಷಯ ಅಲ್ವಾ ತಮ್ಮ? ನನಗೆ ಆರ್ಡರ್ ಸಿಕ್ಕಿದೆ, ಆದ್ರೆ ಮೊದಲ ದಿನವೇ 4 ದಿನ ಕೆಲಸ ಬಿಟ್ಟು ಹೋಗಿದ್ದಾರೆ. ಟೆನ್ಷನ್ ಮಾಡಬೇಡಿ, ನಾವು ಅವರನ್ನು ಹುಡುಕಿ ಕರ್ಕೊಂಡ್ ಬರ್ತೀವಿ. ಕತ್ತೆ, ಅವ್ರು ನೌಕರಿ ಬಿಟ್ಟು ಹೋಗಿದ್ದಾರೆ. ಹಾ, ಆದ್ರೆ ಇಷ್ಟು ಬೇಗ ನಾನು ಗಾರ್ಡ್ಸ್ ಅನ್ನ ಎಲ್ಲಿಂದ ತರಲಿ? ಐಡಿಯಾ, ಟೆನ್ಷನ್ ತಗೋಬೇಡ. ನಿನಗೆ ಗಾರ್ಡ್ ಸಿಗೋವರೆಗೆ ನಾವು ಸೆಕ್ಯೂರಿಟಿ ಗಾರ್ಡ್ ಆಗಿ ಬರ್ತೀವಿ. ಏನ್ ಕೇಳಿರೆ? ಏನಂತೀರಿ? ಈ ಕೆಲ್ಸಕ್ಕೆ ನೀವು ಹೋಗ್ತೀರಾ? ಮತ್ತಿನ್ನೇನು, ಗೆಳೆತನಕ್ಕಾಗಿ ನಾವಿಷ್ಟಾದ್ರೂ ಮಾಡ್ಬೋದಲ್ಲ? ಎನಿ ಡೌಟ್? ಹೌದ್ರಪ್ಪ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಾನು ಅಡ್ರೆಸ್ ಮತ್ತು ಡ್ರೆಸ್ ಕೊಡ್ತೀನಿ. ಸಮಯಕ್ಕೆ ಸರಿಯಾಗಿ ತಲುಪಿ. ಅಂದ್ರೆ ತೋತಾರಾಮ್ ನಿಮ್ಗಳನ್ನ ಕಳ್ಸಿದಾನೆ ಇಲ್ಲಿಗೆ ಸೆಕ್ಯೂರಿಟಿಗಾಗಿ. ಮಾಡ್ತೀರೇನೋ ನೀವು? ಹಾ, ಮತ್ತೆ ನಾವು ನಾನು ಹೇಳೋ ತನಕ ನೀವುಗಳು ಏನು ಮಾತಾಡಬಾರ್ದು. ನಾನು ಎಲ್ಲೆಲ್ಲ ಹೋಗ್ತೀನೋ ಅಲ್ಲೆಲ್ಲ ನೀವುಗಳು ಇರ್ಬೇಕು, ತಿಳಿತೇನೋ? ಅರೆ, ಉತ್ತರನಾದ್ರೂ ಕೊಡಿ. ನೀವೇ ಹೇಳಿದ್ದೆ ಅಲ್ವಾ, ನೀವು ಹೇಳುವವರೆಗೆ ಮಾತಾಡಬಾರ್ದು ಅಂತ. ನಮ್ಗೆ ತಿಳಿತು ಸರ್, ನೀವೆಲ್ಲೆಲ್ಲಿ ಹೋಗ್ತೀರಿ, ನಾವಲ್ಲಿ ಬರ್ಬೇಕು ಅಂತ. ಗುಡ್. ಏನು? ನೀವೇ ಅಲ್ವಾ ಹೇಳಿದ್ದು, ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ನಿಮ್ಮ ಹಿಂದೆ ಹಿಂದೆ ಬರ್ಬೇಕು ಅಂತ. ಬೇಕು, ನಾನು ಮನೆಯಿಂದ ಹೊರಗೆ ಹೋಗ್ತೀನಲ್ಲ ಆಗ ಮಾತ್ರ. ನೀವು ಮನೆ ಹೊರಗೆ ಯಾವಾಗ ಹೋಗೋದು? ಈಗ ರಾತ್ರಿ ಆಗಿದೆ, ನಾನು ಎಲ್ಲೂ ಹೋಗೋದಿಲ್ಲ. ಮತ್ತೆ ಇವತ್ತು ನಾವು ಯಾರ ಹಿಂದೆ ಹೋಗ್ಲಿ? ಓಯ್, ಯಾರಿಗೂ ಇಲ್ಲ. ಮನೇಲೇ ಇರ್ರಿ, ಮತ್ತೆ ಎಚ್ಚರದಿಂದಿರಿ. ಮನೇಲೇನು ಕಳ್ತನ ಆಗ್ಬಾರ್ದು. ನೀವು ರೆಸ್ಟ್ ಮಾಡಿ ಸರ್, ಇಲ್ಲಿ ಏನೂ ಆಗೋದಿಲ್ಲ. ಎನಿ ಡೌಟ್? ಗುಡ್ ನೈಟ್. ಗುಡ್ ನೈಟ್. ಬನ್ನಿ ನಿದ್ದೆ ಮಾಡೋಣ. ಸರ್ ಗುಡ್ ನೈಟ್ ಹೇಳಿದ್ರು. ನಾವು ಡ್ಯೂಟಿಯಲ್ಲಿದ್ದೇವೆ, ಮನೆಯ ಸೆಕ್ಯೂರಿಟಿಯ ಗಮನ ಕೊಡಬೇಕು. ಅದ್ರ ಟೆನ್ಷನ್ನೇ ಇಲ್ಲ. ಬಾಗಿಲನ್ನು ನಾನು ಒಳಗಿಂದ ಬಂದ್ ಮಾಡಿದ್ದೇನೆ. ಈಗ ಯಾರಾದ್ರೂ ಕಳ್ಳ ಬಂದ್ರೆ ಅವನು ಬೆಲ್ ಹೊಡಿಬೇಕಾದೀತು. ಮತ್ತೆ ಬಾಗಿಲು ತೆಗಿತಲೇ ನಾವು ಅವನನ್ನು ಹಿಡಿಬಹುದು. ಕತ್ತೆ, ಕಳ್ಳ ಯಾವ್ದಾದ್ರು ಬೆಲ್ ಬಾರಿಸಿ ಬರ್ತಾನ? ಬಾ, ಡ್ಯೂಟಿ ಮಾಡೋಣ. ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಟಿದ್ದಾರ? ಯಾರಲ್ಲಿ?
ಹ್ಮ್, ಹ್ಮ್. ಹ್ಮ್, ನನ್ನ 2 ನೆರಳು ಹೇಗಿದೆ? ಅಯ್ಯಮ್ಮ, ಭೂತ ಭೂತ, ಅಯ್ಯಮ್ಮ, ಭೂತ ಭೂತ, ಭೂತ, ಅಯ್ಯಮ್ಮ. ಈಗ 2 ನೆರಳು ಕಾಣ್ತಾ ಇಲ್ಲ. ಭೂತ ಭೂತ, ಓ, ಅರೆ ಬೇಗ ಹೇಳಿ ಎಲ್ರು. ಏನಾಯ್ತು ಹನಿ? ನನ್ನ ಹಿಂದೆ ಒಂದು ನೆರಳು ಬಿದ್ದಿದೆ. ಆ, ಕತ್ತೆ ಅದು ನಿನ್ನದೇ ನೆರಳು. ಅಷ್ಟು ದೊಡ್ಡ ಕತ್ತೆ ಅಲ್ಲ, ನೆರಳು 2 ಇರುವುದಿಲ್ಲ. ನಿನ್ಗೆ ಒಂದೇ ನೆರಳಿರೋದು. ಎನಿ ಡೌಟ್? ಹಾ, ಅರೆ ಈಗ 2 ಅದು ಯಾರ್ದು ಬೇರೆ ಇರ್ಬೋದು. ಆ, ಅಂದ್ರೆ ಬೇರೆ ಯಾರೋ ಇದ್ದಾರೆ, ಬನ್ನಿ ಹುಡುಕಿ. ಹಾ, ಆ, ಯಾ. ಕೆಲ್ಸ ಆಯ್ತು, ಈಗ ಹೋಗ್ಬೇಕಿದೆ. ಇದನ್ನು ಮಧ್ಯದಲ್ಲಿ ಯಾರಿಟ್ಟದ್ದು? ಸ್ಟ್ಯಾಚು ಎಲ್ಲಿ ಹೋಯ್ತು? ಅಂಕಲ್ ಅವರೇ, ನಿಮ್ಮನ್ನ ಯಾರಾದ್ರೂ ಸ್ಟ್ಯಾಚು ಅಂದ್ಕೊಂಡು ಬಿಟ್ಬಿಟ್ರಾ ಏನು? ಇಲ್ಲಿ ರಾತ್ರಿಯಲ್ಲಿ ಸ್ಟ್ಯಾಚು ಆಗಿ ಯಾಕೆ ನಿಂತಿದ್ದೀರಿ? ಅದು ನನ್ನ ಮೊಮ್ಮಗ ಸ್ಟ್ಯಾಚ್ಯೂ ಹೇಳಿ ಹೋಗಿದ್ದ. ಪರವಾಗಿಲ್ಲ, ಹೋಗ್ಕೊಂಡು ಮಲಗಿ. ಓ ಹನಿ, ಯಾರಿವನು? ಅಜ್ಜ ಅವರು ಯಾರ್ದು? ಪುಳ್ಳಿಯದ್ದು. ಅರೆ, ಇವರು ಸ್ಟ್ಯಾಚು ಮೇಲ್ಗಡೆ ಇತ್ತು. ಯಾರಿವರು? ಕಳ್ಳ. ಎನಿ ಡೌಟ್? ಬನ್ನಿ, ಅಲ್ಲಿದ್ದಾನೆ ಕಳ್ಳ. ನೋಡು, ಓಡ್ತಿದ್ದಾನೆ. ಇವನನ್ನು ಬಿಡಬಾರ್ದು, ಇವನ್ ನಮಗೆ ಮೋಸ ಮಾಡಿದ್ದಾನೆ. ಇವನು ಬೆಲ್ಲು ಹೊಡ್ಕೊಂಡು ಬಂದಿಲ್ಲ. ಇವತ್ತು ಯಾವುದೇ ಗಡ್ಬಡಿ ಮಾಡಲ್ಲ. ಕಳ್ಳ ಬಂದ ತಕ್ಷಣ ನಾನಿದನ್ನ ಅವನ ಮೇಲೆ ಹಾಕಿ ಬಿಡ್ತೀನಿ. ಅರೆ, ಆ, ಏ, ಕತ್ತೆ, ನೀವು ನಮ್ಮ ಕಡೆನಾ ಕಳ್ಳನ ಕಡೆನಾ? ಹಾ, ಕೊಳ್ಳಿ, ಅವನು ಮನೆಯಿಂದ ಓಡೋಗ್ಬಾರ್ದು. ಎನಿ ಡೌಟ್? ಹೊಡಿರಿ.
ಅರೆ ಹೊಡಿಬೇಡಿ ಬಿಡಿ. ಅರೆ ಇದೆಲ್ಲ ಏನಾಗ್ತಿದೆ? ನಿಮ್ಮ ಮನೆ ಒಳಗೆ ಕಳ್ಳ ನುಗ್ಗಿದ್ದ, ನಾವು ಹಿಡಿದು ಬಿಟ್ವಿ. ಎನಿ ಡೌಟ್? ಪೊಲೀಸರಿಗೆ ಫೋನ್ ಮಾಡಿ ಸರ್. ಶಬಾಷ್, ನೀವುಗಳೆಲ್ಲ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡಿದ್ದೀರಿ. ನಾನು ನಿಮ್ಗಳ ಬಗ್ಗೆ ತೋತಾರಾಮ್ಗೆ ಶಿಫಾರಸು ಮಾಡ್ತೀನಿ, ಮತ್ತೆ ಬಹುಮಾನ ಕೂಡ ಕೊಡ್ತೀನಿ. ಇವತ್ತಿನಿಂದ ನೀವು ಎಲ್ಲ ನನ್ನ ಪರ್ಸನಲ್ ಬಾಡಿ ಗಾರ್ಡ್ಸ್. ಅದೆಲ್ಲ ಸರಿ, ಆದ್ರೆ ಬಹುಮಾನ ಏನು ಸಿಗತ್ತೆ?